ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಹೋಗಿದ್ದು ಹಾಸ್ಪಿಟ್ಲಲ್ಲೂ ಇರಲಿಲ್ಲ, ಇನ್ನು ಎಲ್ಲಿ ಅಂತ ಹುಡುಕೋದು. ಬೆಂಗಳೂರಲ್ಲಿ 1000 ಹಾಸ್ಪಿಟ್ಲ್ಗಳಿದೆ. ಸಮರ್ಥಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗಿರ್ತಾನೆ? ನಾವೀಗೇನು ಮಾಡೋದು? ಅವನು ತುಂಬ ದೂರ ಹೋಗಿರಲ್ಲ, ಹತ್ತಿರದಲ್ಲೇ ಯಾವುದಾದ್ರು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ. ನಾವು ಇನ್ನೊಂದಷ್ಟು ಹುಡ್ಕೋಣ. ಸರಿಯಪ್ಪ, ಹಾಗೆ ಮಾಡೋಣ. ಅಭಿ, ನಿನ್ನ ಕಾರ್ ತೊಗೊಂಡು ಹೋಗಿ ಹೈವೇ ಅಕ್ಕಪಕ್ಕದಲ್ಲಿರೋ ಹಾಸ್ಪಿಟ್ಲ್ಗಳಲ್ಲಿ ನೋಡು. ನಾನು ಆಟೋದಲ್ಲಿ ಸೆಕೆಂಡ್ ಮೇನ್ ನೋಡ್ತೀನಿ. ನಾನು 4th ಬ್ಲಾಕ್ ಕಡೆ ನೋಡ್ತೀನಿ. ಆಟೋ ಹೇಳ್ಪುಣ್ಯ. ರೀ, ಅಮ್ಮ ಸಿಕ್ಕಿದ್ರಾ? ಯಾವ ಹಾಸ್ಪಿಟಲ್ ಅಂತ ಗೊತ್ತಾಯ್ತಾ? ಈಗ ಹೇಗಿದ್ದಾರೆ? ಇಲ್ಲ ಪುಣ್ಯ, ಇನ್ನೂ ಸಿಕ್ಕಿಲ್ಲ. ಹುಡುಕ್ತಾ ಇದ್ದೀವಿ. ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ. ಗಾಬರಿ ಆಗ್ಬೇಡ. ಸಿಸ್ಟರ್, ಅಮ್ಮ ಹೇಗಿದ್ದಾರೆ? ಅವ್ರನ್ನ ನೋಡ್ಬೋದಾ? ಅವ್ರಿಗೆ ಎಷ್ಟ ಆಯ್ತಾ? ನೋಡಿ, ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ. ಗಾಬರಿ ಆಗಬೇಡಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಗೊತ್ತಾಗುತ್ತೆ. ಇದರಲ್ಲಿ ಪೇಷಂಟ್ ಡೀಟೇಲ್ಸ್ ಎಲ್ಲ ಬರೆದು ರಿಸೆಪ್ಷನಲ್ಲಿ ಕೊಟ್ಬಿಡಿ. ಸರಿ ಸರಿ. ಅಮ್ಮನ ಹೆಸರು ಬರೆದ್ರೆ ಅವ್ರ ಮನೆಯವ್ರಿಗೆ ಅಮ್ಮ ಇಲ್ಲಿರೋದು ಗೊತ್ತಾಗ್ಬೋದು. ಅವ್ರು ಇಲ್ಲಿಗೂ ಬಂದು ತೊಂದರೆ ಕೊಡ್ಬೋದು. ಬೇರೆ ಹೆಸರೇ ಬರೀಬೇಕು. ಹೇಳವಿ. ಅಪ್ಪ, ಏನಾದರೂ ಗೊತ್ತಾಯ್ತಾ? ಇಲ್ಲ ಅವಿ, ಇಲ್ಲಿ ಅಕ್ಕಪಕ್ಕ ಇರೋ ಹಾಸ್ಪಿಟ್ಲೆಲ್ಲ ಕೇಳಾಯ್ತು, ಇಲ್ಲೆಲ್ಲೂ ಕರ್ಕೊಂಡು ಬಂದಿಲ್ಲ. ಅಪ್ಪ, ನನ್ಗನ್ಸತ್ತೆ ಸಮರ್ಥ ಅವ್ರ ಮನೆ ಹತ್ರ ಇರೋ ಯಾವುದಾದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾನೆ ಅಂತ. ಇದ್ರೂ ಇರ್ಬೋದು. ನಾರ್ಮಲಿ ಹಾಸ್ಪಿಟ್ಲ್ ಅಂತ ಬಂದಾಗ ಗೊತ್ತಿರೋ ಏರಿಯಾಗೆ ಹೋಗೋದೇ ಜಾಸ್ತಿ. ಹಾಗಾದ್ರೆ ನಾವು ಅಲ್ಲೇ ಹುಡ್ಕೋಣ. ಸರಿ, ನಾನು ಆ ಏರಿಯಾಗೆ ಹೋಗ್ತೀನಿ. ಅಪ್ಪ, ನೀವು ಎಲ್ಲಿದ್ದೀರಾ ಅಂತ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬರ್ತೀನಿ. ಇಬ್ರು ಜೊತೆಲೇ ಹುಡ್ಕೋಣ. ಅಭಿ ಈ ಏರಿಯಾಲ್ಲೇ ಹುಡ್ತಾ ಇರಲಿ. ಸರಿ ಸರಿ, ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಅವ್ರ ಮಗ ಅವ್ರನ್ನ ಕರ್ಕೊಬಂದು ಸೇರ್ತಿರ್ಬೋದು. ಹೌದಾ? ಒಂದು ನಿಮಿಷ ಸರ್, ಚೆಕ್ ಮಾಡ್ತೀನಿ. ಇಲ್ವಲ್ಲ ಸರ್, ತುಳಸಿ ಅನ್ನೋ ಹೆಸರಲ್ಲಿ ಯಾರೂ ಅಡ್ಮಿಟ್ ಆಗಿಲ್ಲ. ಅಲ್ಲ, ಅಡ್ಮಿಟ್ ಆಗಿಲ್ಲ ಅಂದರೂ ಔಟ್ ಪೇಷಂಟ್ ಆಗೇನಾದರೂ? ಇಲ್ಲ ಸರ್, ಸದ್ಯಕ್ಕಂತೂ ಆ ಹೆಸರಲ್ಲಿ ಯಾರೂ ಬಂದಿಲ್ಲ ಸರ್. ಭಗವಂತ, ತುಳಸಿ ಅಮ್ಮ ಈ ಮನೆಗೆ ನಂದಾದೀಪ ಇದ್ದಾಗೆ. ಅವ್ರು ಇಲ್ಲಿದ್ರೇನೆ ಈ ಮನೆ ಬೆಳಗೋಕ್ ಸಾಧ್ಯ. ಅವ್ರಿಗೇನೂ ಆಗದೆ ಇರಲಿ. ಅವ್ನು ಕಾಪಾಡಪ್ಪ ತಂದೆ. ಯಾಕಮ್ಮ ಪೂರ್ಣಿ ಇಷ್ಟೊಂದು ಮುಂದ್ಕೋತೀಯಾ? ಅದಕ್ಕೆ ಅಲ್ಲೇನೂ ಆಗಿರಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ. ಪೂರ್ಣಿ, ಸಮಾಧಾನ ಮಾಡ್ಕೋ. ತುಳಸಿ ಅವ್ರ ಮೇಲೆ ನೀನು ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ನಮ್ಗೆಲ್ರಿಗೂ ಗೊತ್ತು. ನೀನಷ್ಟೇ ಅಲ್ಲ, ತುಳಸಿ ಅವ್ರನ್ನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದೀವಿ.
ನಮ್ಮೆಲ್ಲರ ಪ್ರೀತಿ ಅವ್ರನ್ನ ಕಾಪಾಡುತ್ತೆ. ಯೋಚನೆ ಮಾಡಬೇಡ. ಏನು ಎಲ್ಲೋಗಿದ್ದೆ ಎಷ್ಟೋ ತನಕ? ನಿಮ್ಮ ಹಾಗೆ ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ. ಎಲ್ಲ ಆಸ್ಪತ್ರೆಗಳಿಗೂ ಕಾಲ್ ಮಾಡಿ ತುಳಸಿ ಅವ್ರ ಬಗ್ಗೆ ವಿಚಾರಿಸ್ತಿದ್ದೆ. ಯಾಕೆ ಮನೇಲಿ ಇಷ್ಟೆಲ್ಲ ಆಗ್ತಿರೋದಕ್ಕೆ ನಾನೇ ಕಾರಣ ಅನಿಸ್ತಿದ್ಯಾ ನಿಮಗೆ? ಇದಕ್ಕೆಲ್ಲ ಕಾರಣ ಅವ್ರ ಮಗ, ನಾನಲ್ಲ. ನೀನು ಆ ಆಸ್ಪತ್ರೆಗೆಲ್ಲ ಕಾಲ್ ಮಾಡಿದ್ಯಾ? ನಿಜವಾಗ್ಲೂ ನಿನಗೆ ಅದಕ್ಕೆ ಮೇಲೆ ಅಷ್ಟು ಕಾಳಜಿ ಇದೆಯಾ? ಊಟದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಯಿತು. ಭೂತಕಾಲನೇ ತಲೆಯಲ್ಲಿಟ್ಕೊಂಡು ಈಗಲೂ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು ನೀವು. ಮೊದಲು ನಿಮ್ಮ ತಲೆಯಲ್ಲಿರೋ ಭೂತನ ಆಚೆ ತೆಗಿರಿ. ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ನನಗೂ ಈ ಮನೆ ಬಗ್ಗೆ ತುಂಬ ಕಾಳಜಿ ಇದೆ. ಸಮರ್ಥ ತುಳಸಿ ಅವ್ರನ್ನ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ನೋ ಏನೋ ಗೊತ್ತಾಗಲಿಲ್ಲ. ಅವ್ರಿಗೇನಾದ್ರೂ ದಾರಿಯಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ? ಶಾರ್ವರಿ, ಬಾಯ್ ಮುಚ್ಚು. ಬಾಯಿಗೆ ಬಂದಿದ್ದು ಮಾತಾಡಬೇಡ. ಅಯ್ಯೋ, ನಾನು ಆ ರೀತಿ ಹೇಳಲಿಲ್ಲ ರೀ. ಸಮರ್ಥ ಹುಚ್ಚುಚ್ಚಾಗಿ ಬಿಹೇವ್ ಮಾಡಿದ್ದನ್ನ ನೀವೇ ನೋಡಿದ್ರಲ್ಲ. ದಾರಿ ಮಧ್ಯದಲ್ಲಿ ತುಳಸಿ ಅವರಿಗೆ ಎಚ್ಚರ ಆಗಿ ಮತ್ತೆ ಸಮರ್ಥ ಅದೇ ರೀತಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡಿದ್ರೆ ಏನಾಗುತ್ತೋ ಏನೋ ಅನ್ನೋ ಭಯ ನನಗೆ. ಈ ಹುಚ್ಚನ ಮಗ ಮಾಡೋದಲ್ಲ ಇಂಥ ಎಡವಟ್ಗಳೇನೆ. ಅದು ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾನೋ ಏನೋ. ನಮ್ಮ ಮನೆಯವರೆಲ್ಲ ಸಾಲದು ಅಂತ ಅವ್ನಿಗೆ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ರು. ಈಗ ಯಾರಿಗೂ ಮರ್ಯಾದೆ ಕೊಡದೆ ಮನೆಗೆ ನುಗ್ಗಿ ಈ ಥರ ಎಡವಟ್ಟು ಮಾಡಿದ್ದಾನೆ. ಪಾಪ ಪಾಪ ಅವ್ರು ಇವಾಗ ಹೇಗಿದ್ದಾರೋ ಏನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.